ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್. ಯೂಟ್ಯೂಬಲ್ಲೇ ಫಸ್ಟ್ ಟೈಮ್ ಟೊಮ್ಯಾಟೊ ಚಕ್ಲಿ ಬೇಕ್ರಿ ಸೀಕ್ರೆಟ್ನ ರಿವೀಲ್ ಮಾಡಿ ಪರ್ಫೆಕ್ಟ್ ಆಗಿರೋ ಬೇಕ್ರಿ ಸ್ಟೈಲ್ ಟೊಮ್ಯಾಟೊ ಚಕ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಪರ್ಫೆಕ್ಟ್ ಆಗಿ ಗರ್ಗರಿಯಾಗಿ ಟ್ಯಾಂಗಿ ಮಕ್ಕಳಿಗೆ ತುಂಬ ಇಷ್ಟ ಆಗೋ ಥರ ಮನೇಲೇ ಮಾಡ್ಕೊಳ್ಬಹುದು. ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಟೊಮ್ಯಾಟೊ ಚಕ್ಲಿನ ಮಾಡೋದಕ್ಕೆ ಮೊದಲಿಗೆ 2 ಹುಳಿ ಟೊಮ್ಯಾಟೊನ ತೊಗೊಂಡಿದ್ದೀನಿ, ದೊಡ್ಡದಾಗಿರೋಂಥದ್ದು. ಆ್ಯಪಲ್ ಟೊಮ್ಯಾಟೊ ಆದರೆ ಒಂದು 2 ಜಾಸ್ತಿನೇ ತೊಗೊಳ್ಳಿ, ಯಾಕಂದರೆ ಅದರಲ್ಲಿ ಹುಳಿ ಅಂಶ ಇರೋದಿಲ್ಲ. ಈಗ ಇದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಈಗ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಇದಾದ ನಂತರ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರಿಗಡಲೆಯನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಕಪ್ಪಲ್ಲಿ ಎಲ್ಲನೂ ಅಳತೆ ಮಾಡಿ ತಗೊಳ್ತೀನಿ. ನೀವು ಅಳತೆಗಂತ ಬೇರೆ ಯಾವುದೇ ಕಪ್ಪು ಅಥವಾ ಗ್ಲಾಸನ್ನು ಬಳಸಬಹುದು. ಇದಾದ ನಂತರ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ಇದರಿಂದ ತುಂಬ ಗರ್ಗರಿಯಾಗಿ ಬರುತ್ತೆ ಮತ್ತು ಇದು ಕೂಡ ಒಂದು ಸೀಕ್ರೆಟ್ ಅಂತ ಅಂದ್ಕೊಳ್ಬಹುದು. ಅವಲಕ್ಕಿ ಮತ್ತು ಪುಟಾಣಿನ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡಿಕೊಂಡು ತಗೊಳ್ಬೇಕಾಗತ್ತೆ. ಇನ್ ಕೇಸ್ ಅದರಲ್ಲಿ ತರ್ತರಿಯಾಗಿ ಹಾಗೆ ಇದೆ ಅಂತ ಅನಿಸಿದ್ರೆ ಜರಡಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಅವಶ್ಯಕತೆ ಇಲ್ಲ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇದಾದ ನಂತರ ಅದೇ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊನ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ ಕಲರ್ ಇರೋವಂಥದ್ದನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು. ಚೆನ್ನಾಗಿ ಬೇಕ್ರಿಲಿ ಸಿಗುತ್ತಲ್ಲ ಅದೇ ಥರ ಬರುತ್ತೆ. ಇದನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಬಿಡಿ. ನಂತರ ಅವಲಕ್ಕಿ ಮತ್ತು ಪುಟಾಣಿನ ಪೌಡ್ರ್ ಮಾಡಿದ್ವಲ್ಲ, ಅದ್ರ ಜೊತೆಗೇ ಅದೇ ಕಪ್ಪಲ್ಲಿ 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 4 ಕಪ್ಪಲ್ಲಿ ಕೊನೆ ಕಪ್ಪಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕಡಿಮೆ ಹಾಕಿದ್ದೀನಿ, ಯಾಕಂದರೆ ಅವಲಕ್ಕಿನ ಸೇರಿಸಿದ್ವಲ್ವ, ಹಾಗಾಗಿ. ಇದಾದ ನಂತರ 1/2 ಚಮಚ ಆಗುವಷ್ಟು ಹಿಂಗು, 1/2 ಚಮಚ ಆಗುವಷ್ಟು ಅಜ್ವೈನ ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಸೇರಿಸೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಚೆನ್ನಾಗಿ ಕಾಯಿಸಿರೋ 2 ಚಮಚ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬದಲಿಗೆ ಬೆಣ್ಣೆ ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನನ್ನ ಹತ್ರ ಬೆಣ್ಣೆ ಇರಲಿಲ್ಲ, ಹಾಗಾಗಿ ನಾನು ಬೆಣ್ಣೆ ಹಾಕಿಲ್ಲ. ಈಗ ಇದೆಲ್ಲನೂ ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಈ ಟೊಮ್ಯಾಟೊ ಚಕ್ಲಿಗೆ ಎಳ್ಳು ಹಾಕಕ್ಕೆ ಹೋಗಬೇಡಿ. ಎಳ್ಳು ಹಾಕಿದ್ರೆ ನಾರ್ಮಲ್ ಆಗಿ ಟ್ರೆಡಿಷ್ನಲ್ ಚಕ್ಲಿ ಮಾಡ್ತೀವಲ್ಲ ಅದೇ ಥರ ಅನಿಸುತ್ತೆ. ಬೇಕ್ರಿಲಿ ಸಿಗೋ ಟೊಮ್ಯಾಟೊ ಚಕ್ಲಿ ಅಂತ ಅನಿಸೋದೇ ಇಲ್ಲ. ಸೊ ಎಳ್ಳು ಇದಕ್ಕೆ ಹಾಕಲೇಬೇಡಿ. ಈಗ ನೋಡಿ, ಇದನ್ನು ಚೆನ್ನಾಗಿ ತಿಕ್ಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟೋದಕ್ಕೆ ಬರಬೇಕು, ಅವಾಗದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಇದಕ್ಕೆ ಟೊಮ್ಯಾಟೊ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ತುಂಬ ಖಾರ ಮತ್ತು ತುಂಬ ಉಪ್ಪನ್ನು ಈಗಲೇ ಇದಕ್ಕೆ ಸೇರ್ಸಕ್ಕೆ ಹೋಗಬೇಡಿ. ಉಪ್ಪು ಮತ್ತು ಖಾರ ಇದಕ್ಕೆ ಈಗ ಮೀಡಿಯಮ್ ಆಗಿ ಮೈಲ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ, ಯಾಕಂತ ಆಮೇಲೆ ಹೇಳ್ತೀನಿ. ಇದಾದ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮ್ಯಾಟೊ ಚಕ್ಲಿ ಹಿಟ್ಟಿನ ಹದ ಹೇಗಿರಬೇಕು ಅಂದರೆ, ಇದು ಗಟ್ಟಿಯಾಗಿರಬೇಕು. ಅಂದರೆ ನೀರನ್ನು ಜಾಸ್ತಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬಾರ್ದು, ಗಟ್ಟಿಯಾಗಿರಬೇಕು. ನಾವು ಇದನ್ನು ಮಿದ್ದಿ ಸಾಫ್ಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಹಿಟ್ಟನ್ನು ಕಲಸಿದಾಯಿತು. ಇದರಲ್ಲಿ ಒಂದು ಭಾಗನ ತಗೊಂಡು ಸಿಲಿಂಡ್ರಿಕಲ್ ಶೇಪಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಇದ್ರ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ನೋಡಿ ಹಿಟ್ಟಿನ ಹದ ಹೇಗಿದೆ ಅಂತ. ಹಿಂಗಿದ್ರೆ ಮೆತ್ತಗಾಗೋದಿಲ್ಲ, ಪರ್ಫೆಕ್ಟಾಗಿ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿ ಮುಚ್ಚಿಡಬೇಕು, ಹಾಗೆ ಇಟ್ಟರೆ ಡ್ರೈ ಆಗಿಬಿಡುತ್ತೆ. ಈಗ ಇದನ್ನು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಒಳ್ಳೆ ಈ ಟೊಮ್ಯಾಟೊ ಚಕ್ಲಿ ಸೀಕ್ರೆಟ್ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದೇನೆಂದರೆ, ಒಂದು ಬೌಲ್ನ ತಗೊಂಡಿದ್ದೀನಿ. ಇದಕ್ಕೆ 2 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ತಗೊಂಡಿರೋದು ಬ್ಯಾಡಗೆ ಮೆಣಸಿನ್ಕಾಯಿ ಪೌಡರು, ಒಳ್ಳೆ ಕಲರ್ ಇರುತ್ತೆ. ಹಾಗೆ ಇದಕ್ಕೆ 1 ಚಮಚ ಆಗುವಷ್ಟು ಡ್ರೈ ಮ್ಯಾಂಗೋ ಪೌಡರು, ಇದು ಇಂಪಾರ್ಟೆಂಟು, ಬೇಕೇ ಬೇಕು. ಇದಾದ ನಂತರ 1/2 ಚಮಚ ಸಕ್ಕರೆ ಪುಡಿ, 1/2 ಚಮಚ ಉಪ್ಪು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ರುಚಿ ನೋಡಿಕೊಂಡು ಸೇರಿಸಿ. ಈಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಡ್ರೈ ಮ್ಯಾಂಗೋ ಪೌಡರ್ ಹಾಕಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಇದ್ರ ಬದಲು ಚಾಟ್ ಮಸಾಲ ಕೂಡ ಉಪಯೋಗಿಸ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಬಿಡಿ. ಇದಾದ ನಂತರ ಟೊಮ್ಯಾಟೊ ಚಕ್ಲಿನ ಮಾಡೋದಕ್ಕೆ ಚಕ್ಲಿ ಮೇಕರ್ನ ತಗೊಂಡಿದ್ದೀನಿ. ಇದರೊಳಗಡೆ ಸ್ಟಾರ್ ಅಚ್ಚನ್ನು ಹಾಕ್ಕೊಂಡಿದ್ದೀನಿ. ಚಕ್ಲಿ ಮಾಡೋದಕ್ಕೆ ಹಾಕ್ಕೊಳ್ತೀವಲ್ಲ ಅದೇ ಅಚ್ಚನ್ನು ಹಾಕ್ಕೊಂಡಿದ್ದೀನಿ.
ಹಾಗೆ ಒಂದು ಸ್ವಲ್ಪ ಎಣ್ಣೆನ ಅದರೊಳಗಡೆ ಎಲ್ಲ ನೀಟಾಗಿ ಸವರಿ ತಗೊಳ್ಬೇಕು, ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಅಂತ ಅಷ್ಟೇ. ಇದಾದ ನಂತರ ಆಗಲೇ ನಾವು ಸಿಲಿಂಡ್ರಿಕಲ್ ಶೇಪಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಹುರುಳಿನ ತಗೊಂಡು ಇದರೊಳಗಡೆ ಇಟ್ಟು ನೀಟಾಗಿ ಪ್ರೆಸ್ ಮಾಡಿ ಇದ್ರದ್ದು ಕ್ಯಾಪ್ ಹಾಕಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು. ಇದಾದ ನಂತರ ಇನ್ನೇನಿದ್ರು ಚಕ್ಲಿ ಮಾಡೋದೊಂದೇ ಬಾಕಿ. ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಫ್ಲೇಮ್ನ ಮಾತ್ರ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಹಾಕಿದ ತಕ್ಷಣ ಚಕ್ಲಿ ಕರಕಲಾಗೋಗ್ಬಿಡುತ್ತೆ, ಆವಾಗಲೂ ಕೂಡ ಟೇಸ್ಟ್ ಹಾಳಾಗುತ್ತೆ. ಒಂದು ಬ್ಯಾಚ್ಗೆ ನಾವು ಹಾಕಿರೋ ಆಯಿಲಲ್ಲಿ ಎಷ್ಟು ಚಕ್ಲಿನ ಹಿಡ್ಸೋಕ್ಕಾಗುತ್ತೋ ಅಷ್ಟು ಮಾತ್ರ ಹಾಕಿ, ಇನ್ನು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಚಕ್ಲಿ ಫ್ರೈ ಆಗ್ತಾ ಬಂದಂಗೆಲ್ಲ ಕೊನೆಯಲ್ಲಿ ಆ ನೊರೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ಆವಾಗ ಗೊತ್ತಾಗುತ್ತೆ ಚಕ್ಲಿ ಫ್ರೈ ಆಗಿರೋದು. ಈ ಥರ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಚಕ್ಲಿನ ಫ್ರೈ ಮಾಡಿ ತೆಗೆದಿಟ್ಕೊಂಬಿಡಿ. ಈಗ ನೋಡಿ ಇನ್ನೊಂದು ಬ್ಯಾಚ್ ಚಕ್ಲಿನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚಕ್ಲಿ ಹಾಕೋವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಉರಿನ ಮಾತ್ರ ಮೀಡಿಯಮಲ್ಲಿ ಇಟ್ಕೊಂಡಿರಬೇಕು. ಇದನ್ನು ಕೂಡ ಎರಡೂ ಬದಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಂಡಿದ್ದೀನಿ. ಇದಾದ ನಂತರ ಇದು ತುಂಬ ಇಂಪಾರ್ಟೆಂಟ್ ಪ್ರೊಸೀಜರ್. ಏನಂದರೆ ಇದನ್ನು ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಚಕ್ಲಿ ಬಿಸಿಯಾಗಿಯೇ ಇರಬೇಕು. ಚಕ್ಲಿ ತಣ್ಣಗಾಗ್ಬಿಟ್ರೆ ಅದಕ್ಕೆ ಮಸಾಲೆ ಚೆನ್ನಾಗಿ ಹಿಡಿಯೋದಿಲ್ಲ. ಇದೇ ಕಾರಣಕ್ಕೆ ನಾನು ಮುಂಚೆ ಉಪ್ಪು ಮತ್ತು ಖಾರನ ಮೀಡಿಯಮ್ ಆಗಿ ಮೈಲ್ಡ್ ಆಗಿರೋ ಥರ ಹಾಕಿ ಅಂತ ಹೇಳಿದ್ದು. ಈಗ ನೋಡಿ ಚಕ್ಲಿ ಎಲ್ಲ ಮುರಿದು ಆಗಲೇ ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನ ಇದ್ರ ಮೇಲ್ಗಡೆ ಉದುರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬಿಸಿಯಾಗಿರುತ್ತೋ ಚಕ್ಲಿ ಅಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಇದ್ರ ಜೊತೆಗೆ ಹೊಂದ್ಕೊಳ್ಳುತ್ತೆ. ಈಗ ನೋಡಿ ಮಸಾಲೆ ಹಾಕಿರೋವಂಥ ಚಕ್ಲಿನ ಸೈಡ್ಗೆ ಇಟ್ಕೊಂಡು ಮತ್ತೊಂದು ಚಕ್ಲಿನ ತಗೊಂಡು ಅದರ ಮೇಲ್ಗಡೆ ಬಿಸಿ ಇರೋವಾಗಲೇ ಮಸಾಲೆನ ಸೇರಿಸ್ತಾ ಇದ್ದೀನಿ. ಕೊನೆಯಲ್ಲಿ ನನಗೆ ಆ ಮಸಾಲೆ ಸ್ವಲ್ಪ ಕಡಿಮೆ ಆಯಿತು, ಮತ್ತೆ ನಾನು ರೆಡಿ ಮಾಡಿಕೊಂಡೆ. ನಾನು ಎಷ್ಟು ನಿಮಗೆ ತೋರಿಸಿದ್ನಲ್ಲ ಅಷ್ಟು ಮತ್ತೆ ರೆಡಿ ಮಾಡಿಕೊಂಡೆ. ಬ್ಯಾಡಗೆ ಮೆಣಸಿನ್ಕಾಯಿ ಖಾರದ ಪುಡಿ ಆಗಿರೋದ್ರಿಂದ ಇದೇನು ತುಂಬ ಖಾರ ಇರೋದಿಲ್ಲ. ಇವಾಗ ನೋಡಿ ಪರ್ಫೆಕ್ಟ್ ಬೇಕ್ರಿಲಿ ಸಿಗುತ್ತಲ್ಲ ಅದೇ ಥರ ಟೊಮ್ಯಾಟೊ ಚಕ್ಲಿ ಮನೇಲೇ ರೆಡಿ ಆಯಿತು. ಸಖತ್ ಟೇಸ್ಟಿಯಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.